ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಕ್ರಿಕೆಟ್ ಟಾಕ್ಸ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು IPL ನ 10 ಟೀಮ್ಗಳ ಬೌಲಿಂಗ್ ರಿವ್ಯೂ ಹಾಗೂ ಅವರ ರೇಟಿಂಗ್ಸ್ ಎಷ್ಟು ಈ ವಿಡಿಯೋದಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ, ಜೈ RCB ಅಂತ ಹೇಳ್ತಾ ನಮ್ಮ RCB ಟೀಮ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡೋಣ. ನಮ್ಮ RCB ಅಲ್ಲಿ ಫಸ್ಟ್ ಬೌಲಿಂಗ್ ಬರೋದು ಭುವನೇಶ್ವರ್ ಕುಮಾರ್, ಹ್ಯಾಸಲ್ವುಡ್ ಮತ್ತು ಯಶ್ ದಯಾಳು, ರಸಿಕ್ ಸಲಾಮ್. ಈ 4 ಮಂದಿ ಪೇಸ್ ಬೌಲಿಂಗ್ ಮಾಡಿಸಿದಾಗೆ ಸೂಟ್ ಆಗ್ತಾರೆ ನಮ್ಮ ಬೆಂಗಳೂರು ಪಿಚ್ಗೆ. ಎದಕ್ಕಪ್ಪ ಅಂದ್ರೆ ನಮ್ಮ ಬೆಂಗಳೂರು ಪಿಚ್ ಸ್ವಿಂಗ್ ಮಾಡೋರಿಗೆ ಹೆವಿ ಅಂದ್ರೆ ಹೆಲ್ಪ್ ಕೊಡ್ತೈತಿ. ನಮ್ಮ ಕಡೆ ಏನೈತಿ, ಈ ನಕಲ್ ಬಾಲ್ ಸ್ಲೋವರ್ ಬಾಲಿಗೆ ಹೆಲ್ಪ್ ಕೊಡಲ್ಲ. ನಮ್ಮ ಪಿಚ್ ಮೇನ್ ಅಂದ್ರೆ ಸ್ವಿಂಗಿಂಗ್ ಅಂದ್ರೆ ಫುಲ್ ಹೆಲ್ಪ್ ಮಾಡ್ತೈತಿ. ಅದಕ್ಕೆ ನಮ್ಮ ಕಡೆ ಯಶ್ ದಯಾಳು ಸ್ವಿಂಗ್ ಮಾಡ್ತಾರೋ, ಭುವನೇಶ್ವರ್ ಕುಮಾರ್ ಸ್ವಿಂಗ್ ಮಾಡ್ತಾರೋ. ಮತ್ತು ಹ್ಯಾಸಲ್ವುಡ್ ಏನಪ್ಪ, ಹಿಟ್ಟದ ಬೆಕ್ ಬೌಲರ್ ಅಂದ್ರೆ ನೀವು 8 ಮೀಟರ್ ಲೆಂತ್ನಾಗ ಇಟ್ಟಿರ್ತೀಕೋ, ನೀವು ಬೇಕಾದ ಹೊಡ್ಕೋರಿ, ನಾವು ಅಲ್ಲೇ ಇರ್ತೀವಿ. ಅಂದ್ರೆ ಒಂಥರ ಶಾರ್ಟು ಅಲ್ಲ, ಒಂದ್ಸಲ ಗುಡ್ ಅಂದ್ರೆ ಕಾಲ ಹೋಗ್ಯಲ್ಲ, ಮತ್ತು ಭಾಳ ಶಾರ್ಟ್ ಹೋಗ್ಯಲ್ಲ ಅಂತ ಪ್ಲೇಯರ್ ಇವರು. ಅದಕ್ಕೆ ಇವ್ರಿಗೆ ಈ ಪಿಚ್ ಶೂಟ್ ಆಗತ್ತೆ. ಅದಕ್ಕೆ ನಮ್ಮ RCB ಟೀಮ್ಗೆ ರೇಟಿಂಗ್ ಸೆಟಪ್ ಅಂದ್ರೆ 10ಕ್ಕೆ 9.5 ಕೊಡ್ತಾ ಇದ್ದೀನಿ. ಅದಕ್ಕೆ ನಂಗೆ ಅಷ್ಟು ಖುಷಿಯಾಗಿದೆ. ನಮ್ಮ RCB ಟೀಮ್ನ ಬಾಲಿಂಗ್ ಲೈನಪ್ ನೋಡಿ. ಏನು ಸೆಕೆಂಡ್ ಟೀಮ್ ಯಾವ್ದಪ್ಪ ಅಂದ್ರೆ ಬಾಲಿಂಗ್ ನಲ್ಲಿ ಸಾರ್ಟೆಡ್ ಆಗಿ ಕಾಣಿಸ್ತಾ ಇರೋ ನಮ್ಗೆ ಸೆಕೆಂಡ್ ಟೀಮ್ ಅಪ್ಪ ಅಂದ್ರೆ ಅಟ್ ಈಸ್ SRH ನ ಬಾಲಿಂಗ್ ನೋಡಿ. ಪ್ಯಾಟ್ ಕಮಿನ್ಸು, ಹರ್ಷಲ್ ಪಟೇಲ್, ಮೊಹಮ್ಮದ್ ಶಮಿ, ಇವ್ರು ಮೂರು ಪ್ಲೇಯರ್ಸು ಮೇನ್ ಬೌಲರ್ಸ್ ಈ ಟೀಮ್ಗೆ. ಪ್ಯಾಟ್ ಕಮಿನ್ಸ್ ಮಿಡಲ್ ಓವರ್ಸ್ ನಲ್ಲಿ ಹಾಕ್ತಾರೆ. ಪ್ಯಾಟ್ ಕಮಿನ್ಸ್ ಮತ್ತು ಹರ್ಷಲ್ ಪಟೇಲ್ ಮಿಡಲ್ ಓವರ್ಸ್ ನ ಹಾಕ್ತಾರೋ. ಪ್ಯಾಟ್ ಕಮಿನ್ಸ್ ಬೇಕಾದ್ರೆ ಪವರ್ ಪ್ಲೇಸ್ ಹಾಕ್ತಾರೋ, ಮಿಡಲ್ ಓವರ್ಸ್ ನ ಹಾಕ್ತಾರೋ. ಆದ್ರೆ ಮೊಹಮ್ಮದ್ ಶಮಿ ಪವರ್ ಪ್ಲೇನು ಹಾಕ್ತಾರೋ, ಡೆತ್ ನಾಗ ಹಾಕ್ತಾರೋ. ಮತ್ತು ಹರ್ಷಲ್ ಪಟೇಲ್ ಅಂತಲಿ ಒಟ್ಟ ಮಿಡ್ಲ ಡೆತ್ ಭಾರಿ ಬೌಲಿಂಗ್ ಮಾಡ್ತಾರೋ. ಅದಕ್ಕೆ ಇವ್ರು ಏನೈತಿ, ಇವ್ರದ್ದು ಬಾಲಿಂಗ್ ಭಾರಿ ಐತಿ, ಸ್ಟ್ರಾಂಗ್. ಅದಕ್ಕೆ ನಾ ಇವ್ರನ್ನ 2ನೇ ನಂಬರ್ದಾಗ ಇಟ್ನಿ. ಇವ್ರಿಗೆ ನಾ ಕೊಡ್ತೀನಿ 9 ಕೊಡ್ತೀನಿ. ಅದಕ್ಕಾರ ಇನ್ನೊಬ್ರು ಪವರ್ ಪ್ಲೇ ಬಾಲರ್ ಇರ್ಬೇಕೈತಿ. ಅದಕ್ಕೆ ಇಬ್ರು ಪ್ಯಾಟ್ ಕಮಿನ್ಸ್ ಮತ್ತು ಹರ್ಷಲ್ ಪಟೇಲ್ ಇಬ್ರು ಮಿಡಲ್ ಓವರ್ಸ್ನಾಗ ಹೋಗಿರ್ತಾರೋ, ಪವರ್ ಪ್ಲೇದಾಗ ಶಮಿ ಒಬ್ಬರ ಹೋಗಿರ್ತಾರೋ. ಅದಕ್ಕೆ ಇವ್ರಿಗೆ ನಾವು 10/9 ಕೊಡ್ತೀನಿ. ನೆಕ್ಸ್ಟ್ ಟೀಮ್ ಬಂದ್ರೆ ಬಾಲಿಂಗ್ ಬಾರಿ ಕಾಣಿಸ್ತದೆ. ಇಟ್ ಈಸ್ ಡೆಲ್ಲಿ ಟೀಮ್, 3ನೇ ನಂಬರ್ ಡೆಲ್ಲಿ ಟೀಮ್. ಎದಕ್ಕಪ್ಪ ಡೆಲ್ಲಿ ಟೀಮ್ ಯಾರ ತಗೋತಂದ್ರೆ ಮುಖೇಶ್ ಕುಮಾರ್, ಮಿಚಲ್ ಸ್ಟಾರ್ಕ್ ಮತ್ತು ಟಿ ನಟರಾಜನ್ ತಗೊಂಡು ಭಾರಿ ಚಲೋ ತೆಗ್ದ ಮಾಡ್ಯಾರ. ಎದಕ್ಕಪ್ಪ ಅಂದ್ರೆ ಇವರು ಡೆತ್ನಾಗ ಭಾಳ ಹೊಡ್ಸ್ಕೊತಿದ್ರು. ಪ್ರತಿ ವರ್ಷ ನೋಡೇನೆ ಭಾಳ ಹೊಡ್ಸ್ಕೊತಿದ್ರು. ಅದಕ್ಕೆ ಡೆತ್ನಾಗ ಈ ಸಲ ಇವರು ಚಲೋ ಹೋಗಿಲಾಕ ನಟರಾಜನ್ ತಗೊಂಡಾರ. ಮತ್ತು ಹೆಲ್ಪ್ ಮಾಡ್ಲಾಕ ಅದಾರ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಇವ್ರು ಅದಾರು. ನಾವು ಹೇಳತ್ತಿದ್ ಪೇಸ್ ಬಾಲಿಂಗ್ಗೆ ಈ ವಿಡಿಯೋದಾಗ. ಪೇಸ್ ಬಾಲಿಂಗ್ ಇವ್ರು ಶಾರ್ಟೆಡ್ ಐತಿ. ಮುಖೇಶ್ ಕುಮಾರ್ ಪವರ್ ಪ್ಲೇಸ್ ಹಾಕ್ತಾರೋ, ಡೆತ್ನಾಗ ಹಾಕ್ತಾರೋ. ಮಿಚಲ್ ಸ್ಟಾರ್ಕ್ ಪವರ್ ಪ್ಲೇಗೂ ಡೆತ್ನಾಗ ಅಡ್ಡು ಹಾಕ್ತಾರೋ. ಡೆತ್ ಓವರ್ಸ್ನಾಗ ಏನೈತಿ, ಡೆತ್ ಓವರ್ಸ್ನಾಗತ್ತ ಬೇಕಾತ್ಲೆ ಇವ್ರನ್ನ ನಟರಾಜನ್ ತಗೊಂಡಾರ. ಇವ್ರಿಗೆ ನಮ್ಮ RCB 9.5. ನಮ್ಮ RCB ದಾಟಿ ಮ್ಯಾಲೆ ಯಾರಿಗೆ ಕೊಡ್ಲಾಕ್ ಬರಲ್ರಿ. 9.5. ನೆಕ್ಸ್ಟ್ 4th ಟೀಮ್ GT ನೋಡ್ಬೇಕ್ರಿ. ರಬಾಡ ಮತ್ತು ಮೊಹಮ್ಮದ್ ಸಿರಾಜ ಮತ್ತು ಪ್ರಸಿದ್ಧ ಕೃಷ್ಣ. ಇವ್ರು 3 ಮಂದಿ ರೀ. ಅಂದ್ರೆ ಪ್ರಸಿದ್ಧ ಕೃಷ್ಣನು ಪವರ್ ಪ್ಲೇ ಹೋಗಿತಾರ, ನಮ್ಮ ಸಿರಾಜ್ ಬೈನು ಪವರ್ ಪ್ಲೇ ಹೋಗಿತಾರ. ಡೆತ್ ಓವರ್ಸ್ನ ಸ್ವಲ್ಪ ಓಡಿಸ್ಕೋತಾರ ಅಷ್ಟೇ. ಮತ್ತು ರಬಾಡ ಇವರು ಪವರ್ ಪ್ಲೇದಾಗ ಹೋಗಿತಾರೋ. ಪವರ್ ಪ್ಲೇದಾಗ ಹೋಗಿತಾರ, ಡೆತ್ನಾಗ ಅಷ್ಟು ಎಫೆಕ್ಟಿವ್ ನೋಡಿಲ್ಲ. ಪವರ್ ಪ್ಲೇದಾಗ ಭಾರಿ ಅಂತ ಹೋಗಿತಾರೋ. ಅದಕ್ಕೆ ಇವ್ರ ಕಡೆ ಪವರ್ ಪ್ಲೇದಾಗ ಇಬ್ಬರ್ತಾರು. ಒಂದು ಪ್ರಸಿದ್ಧ ಕೃಷ್ಣ ಪವರ್ ಪ್ಲೇ ಹಾಕ್ತಾರೆ. ಇವ್ರಿಗೇನ 8.5 ಕೊಡ್ತೀನಿ. ಅದಕ್ಕೆ ಇವರು ಪವರ್ ಪ್ಲೇ ಹೋಗ್ಯಾರ ಇಬ್ಬರ್ದಾರು, ಡೆತ್ನಾಗ ಹೋಗ್ಯಾರ ಒಬ್ಬರ ಬೌಲರ್ ಅದಾರ. ಮೇನ್ ಟೀಮ್ನಾಗ ಆಡೋರು ಇವರು. ನಾ ಹೇಳ್ತಿದ್ದು ಪ್ಲೇಯಿಂಗ್ ಇಲ್ಲಿ ಒಂದು ಆಡೋ ಬೌಲರ್ಸ್ಗಳು. ಅದಕ್ಕೆ ಇವ್ರಿಗಿನ 8.5 ಕೊಡ್ತೀನಿ. ಚಲೋ ಮಾಡ್ಯಾರ ಇವರು. ಆದ್ರೆ ಒಬ್ರದ್ದು ಮಾಡ್ಬೇಕೈತಿ ನಾವು. ಸೊ ನೆಕ್ಸ್ಟ್ 5ನೇ ಟೀಮ್ ಯಾವ್ದಪ್ಪ ಅಂದ್ರೆ ಇಟ್ ಈಸ್ ಪಂಜಾಬ್ ಕಿಂಗ್ಸ್. ಏನ್ ಮಾಡ್ಯಾರಪ್ಪ ಅಂದ್ರೆ ಈ IPL ಆಕ್ಷನ್ದಾಗ ಮೋರ್ ಆಫ್ ದಿ ಎಲ್ಲ ಬರೀ ಬ್ಯಾಟ್ಸ್ಮನ್ ಬಗ್ಗೆ ಗಮನ ಕೊಟ್ಟ ಬಾಲಿಂಗ್ ಸಲ ಇದು ಅನ್ಸಿಲ್ಲ. ಅಂದ್ರೆ ಭಾರಿ ಇದ್ಕರೆ ಹೆಂಗೈತೆ ಹೇಳ್ತ ನೋಡ್ರಿ. ಈಗ ಇವ್ರ ಕಡೆ ಮೇನ್ ಪ್ಲೇಯಿಂಗ್ ಇಲ್ಲಿ ಒಂದಾಗ ಆಡೋ ಬೌಲರ್ಗಳು ಅಂದ್ರೆ ಮಾರ್ಕೋ ಆ್ಯನ್ಸನ್ ಮತ್ತು ಹರ್ಷದೀಪ್ ಸಿಂಗ್. ನೆಕ್ಸ್ಟ್ ಮತ್ತು ವೈಶಾಖ್ ವಿಜಯಕುಮಾರ್. ಆಯ್ತಾ, ಇಬ್ರು ಇಂಟರ್ನ್ಯಾಷನಲ್ ಇಬ್ರು ಕ್ಯಾಪ್ಡ್ ಪ್ಲೇಯರ್ಸ್, ಒಬ್ರು ಅನ್ಕ್ಯಾಪ್ಡ್ ಪ್ಲೇಯರ್ಸ್. ಇವರು ಚಲೋ ಮಾಡ್ಯಾರ. ಎದಕ್ಕಾರ ಈ ಕಡೆ RCB ಸಿಂಗ್ ಪವರ್ ಪ್ಲೇ ಹೋಗಿತಾರೋ, ಡೆತ್ ಹೋಗಿತ್ತಾರೋ. ಮಾರ್ಕೋ ಆ್ಯನ್ಸನ್ ಅಡ್ಡು ಮಾಡ್ತಾರೋ. ವೈಶಾಖ್ ವಿಜಯಕುಮಾರ್ ಐತೆ ಮಿಡ್ಲ್ ಓವರ್ಸ್ನ ಬಾರಿ ಹಾಕ್ತಾರೋ. ಇವರು ಮಾಡ್ಯಾರ ಕರೆ ಒಂದ್ ಸ್ವಲ್ಪ ಅನ್ಕ್ಯಾಪ್ಡ್ ಇದೆ ಇವ್ರು ಅಂತಕೊಂಡ. ಇನ್ನೊಬ್ರು ಯಾರು ರೊಕ್ಕ ಹೆಚ್ಚಿದ್ದಕ್ಕರೆ ಇಂಡಿಯಾ ಪ್ಲೇಯರ್ಸ್ ಇನ್ನೊಬ್ನ ಯಾರು ತಗೋಬೇಕಾಯ್ತು. ಅದಕ್ಕೆ ಇವ್ರಿಗೆ ಕೊಡ್ತೀನ
8 ಕೊಡ್ತೀನಿ 10ಕ್ಕೆ. ಮತ್ತು ನೆಕ್ಸ್ಟ್ ಇನ್ನು 6th ಟೀಮ್ ಯಾವುದಪ್ಪ ಅಂದ್ರೆ ನಂಗೆ ಇದ್ರ ಸ್ಟ್ರಾಂಗ್ ಕಾಣಿಸ್ತಿದ್ದು ಇಟ್ ಇಸ್ ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್ ಸಾರ್ಟೆಡ್ ಒಂಥರ ಬಾಲಿಂಗ್ ಭಾರಿ ಕಾಣಿಸ್ಲತ್ತೈತ್ರಿ ಈ ಸಲ. ಯಾರಪ್ಪ ಅಂದ್ರೆ ಬೂಮ್ರಾ ಅದಾರು, ಟ್ರೆಂಟ್ ಬೋಲ್ಟ್ ಅದಾರು, ದೀಪಕ್ ಚಾರ್ ಇವ್ರು ಪ್ಲೇಯಿಂಗ್ ಅಪಿಕ್ಸ್ ಆಡತ್ತಾರು. ಇವ್ರು ಇರ್ತೀನಿ 8.8 ಕೊಡ್ತೀನಿ ಅಂದ್ರೆ ಇವರು ಚಲೋ ಮಾಡ್ಯಾರ. ನೆಕ್ಸ್ಟ್ ನಮ್ಮ 7th ಟೀಮ್ ಅನ್ಸುತ್ತೆ. 7th ಟೀಮ್ ಬಂದ ಇಟ್ ಈಸ್ ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ಸ್ ಯಾರನ್ನ ತಗೋರಪ್ಪ ಅಂದ್ರೆ ತುಷಾರ್ ದೇಶಪಾಂಡೆ, ಜೋಬ್ರಾ ಆರ್ಚರ್, ಸಂದೀಪ್ ಶರ್ಮಾ. ಇವರು ತರ ಬಾಲಿಂಗ್ ಒಂದ್ ಸ್ವಲ್ಪ ದಮ್ ಇರೋಂಗ್ ಇನ್ನೊಂದ್ ಸ್ವಲ್ಪ ಮಾಡ್ಬೋದಿತ್ತು ರೀ, ರೊಕ್ಕ ಇತ್ತಕ್ರ ಇವ್ರ ಕಡೆ. ಅದ್ರ ಸಂಬಂಧ ಇವ್ರು ಕೊಡ್ತನ 7.6 7.6 ಕೊಡ್ತೀನಿ. ಇದಕ್ಕೆ ಇವ್ರು ಒಂದ್ ಸ್ವಲ್ಪ ಬಾಲಿಂಗ್ ಇನ್ನೊಂದ್ ಸ್ವಲ್ಪ ಇದು ಮಾಡ್ಕೋಬೇಕೈತ್ರಿ. ಇನ್ ನೆಕ್ಸ್ಟ್ 8th ಟೀಮ್ ಬಂದ ಇಟ್ ಈಸ್ ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ಸೂಪರ್ ಕಿಂಗ್ಸ್ ಏನೈತ್ಲೆ ಈ ಸಲ ಇವರು ಸ್ಯಾಮ್ ಕರ್ನ, ಪತ್ರಾಣ ಮತ್ತು ಖಲೀಲ್ ಅಹ್ಮದ್ ಇವ್ರು 3 ಮಂದಿನ ಫಿಕ್ಸ್ ಆಡ್ಸೋರ್ದ ಹೇಳ್ತನ. ಅದಕ್ಕ ಇವ್ರು ಇದ್ರೊಳಗ ಇವ್ರಿಗೆ ಎಷ್ಟು ಕೊಡ್ತನಪ್ಪ ಅಂದ್ರೆ ಇವ್ರದ್ದು ಬಾಲಿಂಗ್ ಚಲೋ ಐತಿ ಅಂದ್ರ ಫಾರಿನರ್ಸ್ ಪ್ರಕಾರ ಬಾಲಿಂಗ್ ಒಳಗ. ಅದಕ್ಕೆ ನಾ ಇವ್ರಿಗೆ ಕೊಡ್ತೀನಿ 9 ರೀ. ಇದಕ್ಕರ ತಕ್ಕ ಬಾಲಿಂಗ್ ಚಲೋ ಐತಿ. ಒಂದ್ ಸ್ವಲ್ಪ ಖಲೀಲ್ ಅಹ್ಮದ್ ಬದಲಿ ಇಂಡಿಯಾ ಟೀಮ್ ಅಂದ್ರೆ ಕ್ಯಾಪ್ಡ್ ಪ್ಲೇಯರ್ಸ್ ಯಾರು ಹುಡ್ಕಾಡ್ಬೇಕಾಯ್ತು ಅಂದ್ರೆ ಚಲೋ ಆಗಿತ್ತು. ಮತ್ತ ನೆಕ್ಸ್ಟ್ 10ನೇ ಟೀಮ್ ಬಂದು LSG ಲಕ್ನೋ ಸೂಪರ್ ಜೆಂಟ್ಸ್. ಇದಕ್ಕರ ಇವರು ಬಾಲಿಂಗ್ ಆಟ ಬಾ ಅಂದ್ರ ಏನಿಲ್ಲ, ಆವೇಶ್ ಒಬ್ರು ಬರ್ತಾರ ಸ್ಕ್ವಾಡ್ನಾಗ. ಎಲ್ಲ ಮೇನ್ ಸೇಮ್ ಇದ್ದಂಗ ಐತಿ ಬಾಲಿಂಗ್ ಒಳಗ. ಆವೇಶ್ ಒಬ್ರು ಬರ್ತಾರ. ಅವ್ರನ್ನ ಮೋಸ್ಟ್ಲಿ ಒಂದು 5-6 ಕೋಟಿ ತಗೊಂಡಾರು. ಇವ್ರು ಇನ್ನೊಂದ್ ಸ್ವಲ್ಪ ತಗೋಬೇಕಾಯ್ತ್ರಿ. ಪಂತನ್ ತಗೊಂಡ್ ಎಲ್ಲ ರೊಕ್ಕ, ಪಂತ್ ಅವ್ರನ್ನ ರೊಕ್ಕ ತಗೊಂಡ್ ಎಲ್ಲ ಕೂಲ ಮಾಡಿದ್ರಿ ರೊಕ್ಕ. ಅದಕ್ಕ ಈ ಆಪ್ಷನ್ ಹೆಂಗ್ ಆಡ್ತಾರ ನೋಡ್ಬೇಕು. ನಾ ಇವ್ರು ಕೊಡ್ತೀನಿ ಒಂದ 7.5 ಕೊಡ್ತೀನಿ ಇವ್ರಿಗೆ ಅಲ್ಲಿ LSG ಟೀಮ್ನವ್ರಿಗೆ. ಎದಕ್ಕಾರ ಇವರು ಮಾಡಿದ್ ಬರೀ ಒಂದೇ ಬಾಲಿಂಗ್ ನಾಗ ಇವ್ರು ಆವೇಶ್ ಒಬ್ಬರನ್ನ ಆಡ್ಸ್ಬೋದು. ಇದಕ್ಕೆ ಕ್ಯಾಪ್ ಪ್ಲೇಯರ್ಸ್ಗಳು, ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ಗಳು ಯಾರು ಇಲ್ಲ ಫಾಸ್ಟ್ ಬಾಲಿಂಗ್ ಒಳಗ. ಅದಕ್ಕೆ ಇವ್ರನ್ನ 7.5 ಕೊಡ್ತೀನಿ. ಓಕೆ, ಇದಾಗಿತ್ತು ಎಲ್ಲ ಟೀಮ್ನ ಬಾಲಿಂಗ್ ಡಿಪಾರ್ಟ್ಮೆಂಟ್ ರಿವ್ಯೂ. ಈ ವಿಡಿಯೋ ನಿಮಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೊಂದು ವಿಡಿಯೋ ಸಿಗೋಣ. ಎಲ್ಲರಿಗೂ ನಮಸ್ಕಾರ.